ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು. ಈಗ ಬಜ್ಜಿಗೆ ಪುದೀನ ಚಟ್ನಿ ರೆಡಿ ಇದೆ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟಿದ್ದು ತೊಗೊಬಂದಿದ್ದೀವಿ. ಈ ಕಂಪ್ನಿಯಲ್ಲಿ ಉಪ್ಪು ಖಾರ ಏನೂ ಹಾಕೋಂಗಿಲ್ಲ, ಹಂಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳೋದಷ್ಟೇ. ರೆಡಿಯಾಗಿದೆ. ಲೋಟಕ್ಕೆ ಹಾಕ್ಕೊಂಡಿದ್ದೀನಿ, ಈಸಿ ಆಗುತ್ತಂತ. ಈ ಥರ ಮೆಣಸಿನ್ಕಾಯಿ ತಗೊಳ್ರೆ ಮೆಣಸಿನ್ಕಾಯಿ ಪೂರ್ತಿ ಆಗೋಲ್ಲ, ಇಷ್ಟು ಈ ಥರ ಮಾಡಿ ನಿಧಾನಕ್ಕೆ ಎಣ್ಣೆ ಬಿಡಿ. ಬಜ್ಜಿ ರೆಡಿ ಇದೆ. ಈಗ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಬಜ್ಜಿ ರೆಡಿ ಇದೆ. ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎರಡು ಹಿಂಗೆ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಈ ಥರ ತಗೊಂಡು ಹಿಂಗೆ ಚಟ್ನಿ ಎತ್ಕೊಂಡು ಹಿಂಗೆ ತಿಂದರೆ ತುಂಬ ಟೇಸ್ಟ್ ಇದೆ. ಒಂದ್ಸತಿ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ.